ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಗ್ರಾಮೋನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೊಂದು ಜಿಲ್ಲೆ, ಯಾವೊಂದು ತಾಲೂಕಿಗೆ, ಯಾವೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮೋನ್ ಕೇಂದ್ರಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಕೊನೆಯಲ್ಲಿ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಹಾಕ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಫೀಸ್ ಆಗುತ್ತೆ ಮತ್ತು ನೀವು ಏನೆಲ್ಲ ಇಕ್ವಿಪ್ಮೆಂಟ್ಸ್ ಅಂದರೆ ಪ್ರಾಡಕ್ಟ್ಸನ್ನು ಹೊಂದಿರಬೇಕಾಗುತ್ತೆ ಗ್ರಾಮೋನ್ ಕೇಂದ್ರ ತೆರಿಬೇಕಂದ್ರೆ ಎಲ್ಲನೂ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಗ್ರಾಮೋನ್ ಕೇಂದ್ರ ಅರ್ಜಿ ಆಹ್ವಾನ ಜಿಲ್ಲೆಗಳು ಯಾವುವು ಅಂದರೆ ಮೊದಲಾಗಿ ಹೇಳ್ತಾ ಹೋಗ್ತೀನಿ. ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕಲಬುರಗಿ ಮತ್ತು ಕೊನೆಯಲ್ಲಿ ಕೊಡಗು, ಯಾದಗಿರಿ ಇವಿಷ್ಟು ಜಿಲ್ಲೆಗೆ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಜಿಲ್ಲೆಗಳಲ್ಲಿ ಯಾವ ತಾಲೂಕಿಗೆ, ಯಾವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕರೆದಿರ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಚಾಮರಾಜನಗರ ನೋಡೋಣ. ಚಾಮರಾಜನಗರ ಜಿಲ್ಲೆ ತಾಲೂಕು ನೋಡಿ, ಚಾಮರಾಜನಗರ ತಾಲೂಕು ಗ್ರಾಮ ಪಂಚಾಯತಿ ಬೆಳಸವಾಡಿ ಗ್ರಾಮ ಪಂಚಾಯತಿಗೆ ಇರುವ ಹಳ್ಳಿಗಳಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು. ಮಾದಾಪುರ ಅಂತಿದೆ, ಮಾದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೂ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೋಬೋದು ಗ್ರಾಮ ಕೇಂದ್ರಕ್ಕೆ. ಇವು ಚಾಮರಾಜನಗರದ ತಾಲೂಕು ಮತ್ತು ಪಂಚಾಯತಿಗಳ ಊರುಗಳಾಗಿದ್ದು, ಇವಾಗ ಮತ್ತು ಬೇರೆ ಜಿಲ್ಲೆಯನ್ನು ನೋಡೋಣ. ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಅದರಲ್ಲಿ ಉಯಿಗೆರೆ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮೇಲಿನ ಉಳುವಟ್ಟಿ ಅಂತಿದೆ, ಈ ಒಂದು ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಇವಾಗ ತಾಲೂಕು ಬೇರೆ ನೋಡ್ಕೊಳ್ಳೋಣ. ನರಸಿಂಹರಾಜಪುರ, ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು, ಇದರಲ್ಲಿ ಅಡುವಳ್ಳಿ ಅಂತಿದೆ, ಅಡುವಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಾಣೂರು ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳೇನವ ಅಲ್ಲಿ ಕೂಡ ನೀವು ಗ್ರಾಮಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅದೇ ರೀತಿಯಾಗಿ ಇವಾಗ ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು, ಇದರಲ್ಲಿ ಕೆರೆ ಅಂತಿದೆ, ಕೆರೆ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಾಗಿದೆ. ನೆಮ್ಮೂರು ಅಂತಿದೆ, ನೆಮ್ಮೂರು ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಾಗಿದೆ. ಸೊ ನಾನು ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಟೈಮು ಜಾಸ್ತಿ ಹಿಡಿಯುತ್ತೆ ಎಲ್ಲ ಒಂದು ಜಿಲ್ಲೆ ತಾಲೂಕು ಹೇಳ್ಬೇಕಂದ್ರೆ. ಚಿಕ್ಕಮಗಳೂರು ಮುಗಿತು. ಇವಾಗ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ಬೆಳ್ತಂಗಡಿ ಇದೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಹೊಸನಂಗಡಿ ಅಂತಿದೆ, ಹೊಸಂಗಡಿ ಗ್ರಾಮ ಪಂಚಾಯತಿಗೆ ಮತ್ತು ಕುಕ್ಕೇಡಿ ಗ್ರಾಮ ಪಂಚಾಯತಿಗೆ ಗ್ರಾಮೋನ್ ಕೇಂದ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಂದೇ ತಾಲೂಕಿದೆ ದಕ್ಷಿಣ ಕನ್ನಡದಲ್ಲಿ, ಬೆಳ್ತಂಗಡಿ ಒಂದೇ. ಅದರ ನಂತರ ಹಾಸನ ನೋಡ್ಕೊಳ್ಳೋಣ. ಹಾಸನ ಜಿಲ್ಲೆ ಆಲೂರು ತಾಲೂಕು, ಇದರಲ್ಲಿ ತಾಳೂರು ಅಂತಿದೆ, ತಾಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಹಾಸನ ಜಿಲ್ಲೆ ಹಾಸನ ತಾಲೂಕು ಹೂವಿನ ಹಳ್ಳಿ ಕಾವಲು ಅಂತಿದೆ, ಹೂವಿನ ಹಳ್ಳಿ ಕಾವಲು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮೇಲುಗೋಡು ಅಂತಿದೆ, ಮೇಲಗೋಡು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ನೋಡಿ, ಬಿದರಕ್ಕ ಅಂತಿದೆ, ಬಿದರಕ್ಕ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈಚನಹಳ್ಳಿ ಅಂತಿದೆ, ಈಚನಹಳ್ಳಿ ಈ ಒಂದು ಗ್ರಾಮ ಪಂಚಾಯತಿ ಬರುವಂಥ ಗ್ರಾಮಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೆರಗೋಡು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಡುವಣಿ ಅಂತಿದೆ, ನಿಡುವಣಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಹೊಳೆನರಸೀಪುರ ತಾಲೂಕಿನಲ್ಲಿರುವಂಥ ಗ್ರಾಮ ಪಂಚಾಯತಿಗಳು. ಇವಿಷ್ಟು ಹಾಸನ ಜಿಲ್ಲೆಯವು. ಇವಾಗ ಕಲಬುರಗಿ ನೋಡೋಣ. ನಮ್ಮ ಕಲಬುರಗಿ, ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕು, ಚಿತ್ತಾಪುರ ತಾಲೂಕಿನಲ್ಲಿ ಪೇಟ್ ಸಿರೂರು ಅಂತ ಇದೆ ಗ್ರಾಮ, ಪೇಟ್ ಸಿರೂರು ಗ್ರಾಮ ಪಂಚಾಯತಿಗೆ ಇರುವಂಥ ಗ್ರಾಮಗಳಿಗೆ ಗ್ರಾಮೋನ್ ಕೇಂದ್ರವನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರಾದರೂ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನವರಿದ್ದರೆ, ಪೇಟ್ ಸಿರೂರು ಗ್ರಾಮದವರಾಗಿದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಳ್ಳಿಗಳಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅದರ ನಂತರ ಕೊಡಗು ನೋಡೋಣ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚಂಬು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನವಾಗಿದೆ. ಹಾತೂರು ಅಂತಿದೆ, ಹಕತೂರು ಗ್ರಾಮ ಪಂಚಾಯತಿ ಕೂಡ ಅರ್ಜಿ ಆಹ್ವಾನಾಗಿದೆ. ಕರಿಕೆ ಅಂತಿದೆ. ಸೊ ಹಳ್ಳಿಗಳ ಹೆಸರು ಡಿಫ್ರೆಂಟ್ ಆಗಿದ್ದಾವೆ, ಸೊ ನಮಗೆ ಅನ್ನಕ್ಕೆ ಬರೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರಿಕೆ ಅಂತಿದೆ, ತಪ್ಪಾದ್ರೆ ಆಗಿರ್ಬೋದು, ಯಾಕಂದರೆ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟಾಗಿ ಊರ ಹೆಸರು ಇಲ್ಲಿ ನಮಗೆ ಪ್ರೊನೌನ್ಸನ್ಸ್ ಮಾಡೋಕ್ಕೆ ಬರೋದಿಲ್ಲ, ಸೊ ಅಲ್ಲಿರೋದು ಬೇರೆ ಇರ್ಬೋದು. ಕುಂಡಚೇರಿ ಅಂತಿದೆ, ಕುಂಡಚೇರಿ ಗ್ರಾಮ ಪಂಚಾಯತಿ ಕೂಡ ಅರ್ಜಿ ಆಹ್ವಾನಾಗಿದೆ. ಮಕ್ಕಂದೂರು ಅಂತಿದೆ, ಮಕ್ಕಂದೂರು ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ಮಡಿಕೇರಿ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು. ಇವಾಗ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ನೋಡೋಣ. ಪೊನ್ನಂಪೇಟದಲ್ಲಿ ಬಿ ಶೆಟ್ಟಿಗೇರಿ ಅಂತಿದೆ, ಬಿ ಶೆಟ್ಟಿಗೇರಿಯಲ್ಲಿ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ.
ಬಳ್ಳೆಮಂಡೂರು ಇದೆ, ಬಳ್ಳೆಮಂಡೂರು ಗ್ರಾಮ ಪಂಚಾಯತ್ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದೇವರಾಪುರ ಇದೆ, ಅದ ನಂತರ ಕೆ ಬಡಗ ಅಂತಿದೆ, ಮತ್ತು ನಲ್ಕೇರಿ, ಮತ್ತು ನಿಟ್ಟೂರು, ಪೊನ್ನಂಪೇಟ, ಟಿ ಶೆಟ್ಟಿಗೇರಿ ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೈಯೆಸ್ಟು ಬಂದಿರುವಂಥದ್ದು ಇದೇ ತಾಲೂಕು ಪೊನ್ನಂಪೇಟ ತಾಲೂಕಿನಲ್ಲಿ ನೋಡಿ ಎಷ್ಟು ಗ್ರಾಮ ಪಂಚಾಯತ್, ಇಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ಪೊನ್ನಂಪೇಟ ಆಯಿತು. ಸೊ ಇವಾಗ ಸೋಮವಾರಪೇಟೆ ನೋಡೋಣ. ಸೋಮವಾರಪೇಟೆ ತಾಲೂಕಿನಲ್ಲಿ ಆಲೂರು ಸಿದ್ದಾಪುರ ಅಂತಿದೆ, ಒಂದೇ ಇದೆ ಪೊನ್ನಂಪೇಟ. ಈ ಸೋಮವಾರಪೇಟದಲ್ಲಿ ತಾಲೂಕಿನಲ್ಲಿ ಆಲೂರು ಸಿದ್ದಾಪುರ ಗ್ರಾಮಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ವಿರಾಜಪೇಟೆ ತಾಲೂಕು ಅಮ್ಮಟ್ಟಿ ಅಂತಿದೆ, ಅಮ್ಮಟ್ಟಿ ಗ್ರಾಮ ಪಂಚಾಯತಿಗೆ ಆಗಿದೆ. ಚೆಂಬೆಬೆಳ್ಳೂರು ಅಂತಿದೆ, ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಾಡನೂರು ಅಂತಿದೆ, ಕಾಡನೂರು ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ವಿರಾಜಪೇಟೆ ತಾಲೂಕಿಗೆ ಸಂಬಂಧಿರುವಂಥದ್ದು. ಒಟ್ಟು ಕೊಡಗು ಜಿಲ್ಲೆಯಲ್ಲಿ 4 ತಾಲೂಕುಗಳಿಗೆ ಅರ್ಜಿ ಆಹ್ವಾನಾಗಿದೆ. ವಿರಾಜಪೇಟೆ ಮುಗಿತು. ನೆಕ್ಸ್ಟ್ ಬೇರೆ ಜಿಲ್ಲೆಗೆ ಹೋಗೋಣ. ಲಾಸ್ಟಲ್ಲಿ ಯಾದಗಿರಿ ಇದೆ, ನಮ್ಮ ಜಿಲ್ಲೆ ಯಾದಗಿರಿ. ಅದರಲ್ಲಿ ಶಹಾಪುರ ತಾಲೂಕಿದೆ, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು. ಉರುಸಗುಂಡಿಗೆ ಅಂತಿದೆ, ಉರುಸಗುಂಡಿಗೆ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಾಗಿದೆ. ಉರುಸಗುಂಡಿಗೆ ಗ್ರಾಮ ಪಂಚಾಯತು ಮತ್ತು ಅದಕ್ಕೆ ಸಂಬಂಧಪಟ್ಟ ಗ್ರಾಮಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾದಗಿರಿ ಜಿಲ್ಲೆಯವರು ಯಾರಾದರೂ ಇದ್ದರೆ ಅದರಲ್ಲಿ ಶಹಾಪುರ ತಾಲೂಕು, ಶಹಾಪುರಲ್ಲಿ ಉರುಸಗುಂಡಿಗೆ ತಾಲೂಕಿನವರಾಗಿದ್ದರೆ, ಉರುಸಗುಂಡಿ ಗ್ರಾಮ ಪಂಚಾಯತ್ ಅವರಾಗಿದ್ದರೆ ಅಕ್ಕಪಕ್ಕದ ಹಳ್ಳಿಯವರು ಈ ಒಂದು ಗ್ರಾಮವನಿಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಇವಿಷ್ಟು ತಾಲೂಕು ಮತ್ತು ಜಿಲ್ಲೆ ಗ್ರಾಮ ಪಂಚಾಯತ್ ಹೆಸರನ್ನು ಹೇಳಿದ್ದೀನಿ ನಿಮಗೆ. ಇವಾಗ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಡಾಕ್ಯುಮೆಂಟ್ ಏನೇನು ಬೇಕಂತ ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ, ಮತ್ತು ಎಷ್ಟು ಫೀಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಅಗತ್ಯ ದಾಖಲೆಗಳು, ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಇವು. ಪ್ಯಾನ್ ಕಾರ್ಡ್ ಬೇಕೇ ಬೇಕು, ಪ್ಯಾನ್ ಕಾರ್ಡ್ ಇಲ್ಲಾಂದರೆ ನಡೆಯೋದಿಲ್ಲ, ಕಂಪಲ್ಸರಿ ಬೇಕೇ ಬೇಕು. ಆಧಾರ್ ಕಾರ್ಡ್ ಬೇಕೇ ಬೇಕು. ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಚೆಕ್ ಬುಕ್ ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಚೆಕ್ ಬುಕ್ ಇದ್ದರೆ ಸಾಕು, ನಿಮಗೆ ಹಾಕ್ಬೋದು. ಅಂಗಡಿ ಒಳ ಚಿತ್ರ ನೋಡಿ, ಒಳಗೆ ಹೊರಗೆ ಆ ಒಂದು ಫೋಟೋ ಬೇಕಾಗುತ್ತೆ. ಯಾವ ಒಂದು ಅಂಗಡಿ ನೀವು ಇಟ್ಕೊಂಡಿದ್ದೀರ ಆಲ್ರೆಡಿ, ಆ ಒಂದು ಅಂಗಡಿಯ ಒಳಗಿಂದು ಮತ್ತು ಹೊರಗಿಂದು ಫೋಟೋ ಬೇಕಾಗುತ್ತೆ. ಮತ್ತು ಉನ್ನತ ಶಿಕ್ಷಣ ಪ್ರಮಾಣಪತ್ರ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು. ನೀವು ಮಿನಿಮಮ್ PUC ಮುಗಿದಿರ್ಬೇಕು. ನಿಮ್ಮದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸುವವರು ಮಿನಿಮಮ್ PUC ಮುಗಿದಿರಬೇಕು. ನೀವು ಡಿಗ್ರಿ ಮುಗಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಡಿಗ್ರಿ ಮುಗಿದವರು, PG ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮಿನಿಮಮ್ PUC ಮುಗಿದಿರಲೇಬೇಕು. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ಅಪ್ಲಿಕೇಶನ್ ಶುಲ್ಕ ನೋಡಿ ₹100 ಇದೆ. ಅಪ್ಲಿಕೇಶನ್ ಫೀಸು ಕೇವಲ ₹100 ನಿಮಗೆ ಆಗುತ್ತೆ. ₹100 ಅಪ್ಲಿಕೇಶನನ್ನು ಹಾಕೋಬೋದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋವಂಥ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ವಿಡಿಯೋನ ನೀವೇ ನೋಡಿಕೊಂಡು ಸ್ವಂತ ಅಪ್ಲೈ ಮಾಡಿ. ಫೋನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಬೇರೆ ಕಡೆ ಹೋಗಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಕೇವಲ ₹100 ನೀವೇ ನಿಮ್ಮ ಮನೆಯಲ್ಲೇ ಕುಳಿತು ಅಪ್ಲಿಕೇಶನನ್ನು ಹಾಕೋಬೋದು. ಇವಾಗ ಗ್ರಾಮೋನ್ ಕೇಂದ್ರಕ್ಕೆ ಬೇಕಾಗುವಂಥ ಇಕ್ವಿಪ್ಮೆಂಟ್ಸ್, ಪ್ರಾಡಕ್ಟ್ಸ್ಗಳು ಏನೇನು ಬೇಕಂತ ನೋಡ್ತಾ ಹೋಗೋಣ. ಗ್ರಾಮೋನ್ ಕೇಂದ್ರದ್ದು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ 15/1/2026. ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ ಅಂತ ಹೇಳ್ಬೋದು. ಇನ್ನು ನಿಮಗೆ ಒಂದು 14-13 ದಿನ ಟೈಮ್ ಇದೆ. ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಲಿಂಕ್ ನೋಡಿಕೊಂಡು ಅಪ್ಲಿಕೇಶನ್ ನೀವೇ ಹಾಕೋಬೋದು. 15ನೇ ತಾರೀಕುವರೆಗೂ ನಿಮಗೆ ಅಪ್ಲಿಕೇಶನ್ ಅವಕಾಶ. ನೀವು ಕೂಡ ಇಲ್ಲಿ ಹೇಳಿರುವಂಥ ತಾಲೂಕಿನವರಾಗಿದ್ದರೆ, ಗ್ರಾಮ ಪಂಚಾಯತ್ ಆಗಿದ್ದರೆ, ನೀವು ಅರ್ಜಿ ಸಲ್ಲಿಸಿದರೆ ಈ ಒಂದು ರಿಕ್ವೈರ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಕೇಂದ್ರ ಸ್ಥಾಪನೆಗೆ ITI ಥರ ಮೂಲ ಸೌಕರ್ಯಗಳ ಅವಶ್ಯಕತೆಗಳು ಏನೇನು ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಂಟರ್ನೆಟ್ ಸೇವೆ ನಿಮ್ಮಲ್ಲಿ ಇರಬೇಕಾಗುತ್ತೆ. ಆನಂತರ ವಿದ್ಯುತ್ ವ್ಯವಸ್ಥೆ ಇರಬೇಕು, ಉಪಕರಣಗಳು ಇರಬೇಕಂತ ಕೊಟ್ಟಿದ್ದಾರೆ. ಉಪಕರಣ ಅಂದರೆ ನಿಮಗೆ ಒಂದು ಕಂಪ್ಯೂಟರು ಮತ್ತು ಒಂದು ಪ್ರಿಂಟರು ಮತ್ತು ಒಂದು ಬಯೋಮೆಟ್ರಿಕ್ ಸ್ಕ್ಯಾನರನ್ನು ಇರಬೇಕಾಗುತ್ತೆ. ಅಂದರೆ ತಂಬು ಡಿವೈಸ್ ಇರಬೇಕಾಗುತ್ತೆ. ಫ್ರಾಂಚೈಸ್ ಸ್ಥಾಪಿಸಿದ ಗ್ರಾಮೋನ್ ಕೇಂದ್ರಕ್ಕೆ ವಿಶೇಷ ಪ್ರದೇಶದೊಂದಿಗೆ ವಿಶೇಷ ವಿಭಾಗವನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಒಂದು ಕೌಂಟರ್ಗೆ ಗ್ರೇಡ್ 2 PG ಅಂತ ಕೊಟ್ಟಿದ್ದಾರೆ. GP ಕೇಂದ್ರವು ಕನಿಷ್ಠ 100 ಚದರ ಮೀಟರ್ ವಿಸ್ತೀರ್ಣವನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಗ್ರಾಹಕರ ಕುಳಿತುಕೊಳ್ಳಲು 4 ಕುರ್ಚಿಗಳು ಇರಬೇಕು. ಅಂಗಡಿಯಲ್ಲಿ 4 ಕುರ್ಚಿಗಳು ಕಂಪಲ್ಸರಿ ಇಟ್ಟಿರಬೇಕು. ನಿಮ್ಮ ಒಂದು ಗ್ರಾಮೋನ್ ಆಲ್ರೆಡಿ ಒಂದು ಊರಲ್ಲಿದ್ದರೆ, ಇನ್ನೊಂದು ಅದೇ ಒಂದು ಊರಲ್ಲಿ ಇನ್ನೊಂದು ಗ್ರಾಮೋನ್ ಬೇಕು ಅಂದರೆ ಆ ಅಂಗಡಿಯಿಂದ ಈ ಅಂಗಡಿಗೆ 100 ಮೀಟರ್ ದೂರದಲ್ಲಿ ವಿಸ್ತೀರ್ಣ ಇರಬೇಕಂತ ಕೊಟ್ಟಿದ್ದಾರೆ. ಒಂದು ಗ್ರಾಮೋನಿಂದ ಇನ್ನೊಂದು ಗ್ರಾಮೋನ್ಗೆ ಒಂದೇ ಊರಲ್ಲಿದ್ದರೆ ಅದು 100 ಮೀಟರ್ಗಿಂತ ದೂರ ಇರಬೇಕು, ಅಕ್ಕಪಕ್ಕದಲ್ಲಿ ಇರೋಂಗಿಲ್ಲ. 1000ಕ್ಕಿಂತ ಹೆಚ್ಚು ಕಡಿಮೆ ಜನಸಂಖ್ಯೆ ಹೊಂದಿರುವ ಗ್ರೇಡ್ 1 GPಯಲ್ಲಿ 2 ಕೌಂಟರ್ಗಳನ್ನು ಹೊಂದಿರುವ ಕೇಂದ್ರಗಳು ಕನಿಷ್ಠ 200 ಚದರ ಅಡಿ ಮತ್ತು ಗ್ರಾಹಕರು ಕುಳಿತುಕೊಳ್ಳಲು 5 ಕುರ್ಚಿಗಳು ಇರಬೇಕಂತ ಕೊಟ್ಟಿದ್ದಾರೆ ನೋಡಿ. ಗ್ರೇಡ್ 2 ಗ್ರಾಮ ಪಂಚಾಯತಿಯಲ್ಲಿ ಆದರೆ ಕನಿಷ್ಠ 100 ಚದರ ಅಡಿಯಲ್ಲಿ ವಿಸ್ತೀರ್ಣ ಹೊಂದಿರಬೇಕು. 1000ಕ್ಕಿಂತ ಹೆಚ್ಚು
ಕಡಿಮೆ ಜನಸಂಖ್ಯೆ ನೋಡಿ 1000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ GPಯಲ್ಲಿ 2 ಕೌಂಟರ್ಗಳು ಹೊಂದಿರುವವರು ಕೇಂದ್ರವು ಕನಿಷ್ಠ 200 ಚದರ ಅಡಿ ಇರಬೇಕಂತ ಕೊಟ್ಟಿದ್ದಾರೆ. ದೂರ ನೋಡಿ 1000ಕ್ಕಿಂತ ಕಡಿಮೆ ಇರುವಂಥ ಜನಸಂಖ್ಯೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ನಿಮಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದರೂ ಅಲಾಟ್ಮೆಂಟ್ ಒಂದೇ ಊರಿಗೆ ಕೊಟ್ಟಿದ್ದರೆ ಅಲ್ಲಿ ನಿಮಗೆ 200 ಚದರ ಮೀಟ್ರಿಗಿಂತ ದೂರ ಇರಬೇಕು ಮತ್ತು 5 ಕುರ್ಚಿಯನ್ನು ಒಳಗೊಂಡಿರಬೇಕಂತ ಕೊಟ್ಟಿದ್ದಾರೆ. ನಂತರ ಇಲ್ಲಿ 1000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರೇಡ್ 1 GPಯಲ್ಲಿ 3 ಕೌಂಟರ್ಗಳನ್ನು ಹೊಂದಿರುವವರು ಕೇಂದ್ರವು ಕನಿಷ್ಠ 300 ಚದರ ಅಡಿ ಇರಬೇಕಂತ ಕೊಟ್ಟಿದ್ದಾರೆ. ನೋಡಿ 1000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಊರುಗಳು ಇರ್ತವೆ, ಅಂಥ ಊರಲ್ಲಿ 3 ಕೆಲಸವನ್ನು ನಿರ್ವಹಿಸ್ತವೆ ಗ್ರಾಮ 1 ಕೇಂದ್ರಗಳು. ಅಂಥಲ್ಲಿ 300 ಮೀಟರ್ಗಿಂತ ದೂರ ಇರಬೇಕಂತ ಕೊಟ್ಟಿದ್ದಾರೆ. ಕನಿಷ್ಠ 6 ಕುರ್ಚಿಯನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಅಂಗಡಿ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ನೀವು. ಗ್ರಾಮ 1 ಕೇಂದ್ರ ಮಾಡೋರು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ CCTV ಕ್ಯಾಮ್ರಾ, ಕುರ್ಚಿಗಳು ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಫ್ಯಾನ್ ವ್ಯವಸ್ಥೆ ಎಲ್ಲ ಥರ ಚೆನ್ನಾಗಿ ಇಟ್ಕೋಬೇಕು ನೀವು. ಹಂಗಾದ್ರೆ ನಿಮಗೆ ಜಲ್ದಿ ಅಪ್ರೂವಲ್ ಸಿಗೋ ಚಾನ್ಸ್ ಇರುತ್ತೆ. ಮತ್ತು ಇಲ್ಲಿ ಗ್ರಾಮ 1 ಬ್ರ್ಯಾಂಡಿಂಗನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಬ್ಯಾನರು ಮತ್ತು ಅದಕ್ಕೆ ಬೇಕಂದ ಸ್ಟಿಕ್ಕರ್ಗಳು, ಪೋಸ್ಟರ್ಗಳು ಮತ್ತು ಒಂದು ಹೊರಗಡೆ ದೊಡ್ಡದೊಂದು ಟ್ಯೂಬ್ಲೈಟು ಥರ ಒಂದು ಬರುತ್ತೆ ಬೋರ್ಡು. ಆ ಒಂದು ಬೋರ್ಡ್ನಲ್ಲಿ ನಿಮ್ಮ ಗ್ರಾಮ 1 ಬ್ರಾಂಚ್ ಪಂಚಾಯತನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಅದನ್ನು ಆಮೇಲೆ ನೀವು ಸೆಲೆಕ್ಟ್ ಆದಾಗ ಕೂಡ BLS ಅವರು ನಿಮಗೆ ಒದಗಿಸ್ಕೊಡ್ತಾರೆ. ಸೆಲೆಕ್ಟ್ ಆದ ನಂತರ ಹಾಗೆ ಗ್ರಾಮ 1 ಕೇಂದ್ರದಲ್ಲಿ ಒಂದು ಚೆನ್ನಾಗಿರೋ ಒಂದು ಕೌಂಟರನ್ನು ಕೂಡ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ನೋಡಿ ಕೌಂಟರ್, ಟೇಬಲು, ಆಪ್ರೇಟರ್ ಕುರ್ಚಿ, ಪ್ರಿಂಟ್ರು. ನೋಡಿ ಆ್ಯಕ್ಚುಲಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಹ್ಯಾಂಡಿಕ್ಯಾಪ್ಟ್ಗಳು ಬರ್ತಾರೋ ಅಂಥವ್ರಿಗೆ ವೀಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಂತ ರೂಲ್ಸಲ್ಲಿ ಇದೆ. ಸೊ ಅದನ್ನು ಯಾರು ಮಾಡೋದಿಲ್ಲ. ಸೊ ಅಂಗವಿಕಲರಿಗೆ, ವೃದ್ಧರಿಗೆ ಅಂಥವ್ರಿಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಬೇಕಂತ ಕೊಟ್ಟಿದ್ದಾರೆ. ಮತ್ತು CCTV ಇರಬೇಕಂತ ಕೊಟ್ಟಿದ್ದಾರೆ ಕಂಪಲ್ಸರಿ. ಮತ್ತು LCD TVಯನ್ನು ಹೊಂದಿರಬೇಕಂತ ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ನಾಲೆಜ್ ಇರಬೇಕು. ಕಂಪ್ಯೂಟ್ರು, ಪ್ರಿಂಟ್ರು, ಒಂದು ಡಿವೈಸ್ ಇರಬೇಕಾಗುತ್ತೆ. ತಂಬು, ಮಂತ್ರ ಡಿವೈಸ್ ತೊಗೊಳ್ಳಿ ನಡೆಯುತ್ತೆ. ಗ್ರಾಮ 1 ಮಾಡುವವರು ನಿಮಗೆ ಬೋರ್ಡು ಮತ್ತು ಬ್ಯಾಡ್ಜಿಂಗು, ಸ್ಟಿಕ್ಕರ್ ಎಲ್ಲ ನಿಮ್ಮ BLS ಅವರು ಗ್ರಾಮ 1 ಕೊಡ್ತಾರೆ. ಅಮೌಂಟ್ ಕೊಟ್ಟರೆ ಸೆಲೆಕ್ಟ್ ಆದ ನಂತರ ಇಷ್ಟಿದ್ರೆ ಸಾಕು. ನೀವು ಒಂದು 10x10 ರೂಮ್ ಇದ್ದರೆ ಸಾಕು, ನೀವು ಆರಾಮ ಗ್ರಾಮ 1 ಕೇಂದ್ರವನ್ನು ತೆಗಿಬೋದು. ನಮ್ಮ ಪಕ್ಕದೂರಲ್ಲಿ ಒಂದು ಗ್ರಾಮ 1 ಕೇಂದ್ರ ಇದೆ. ಸೊ ಅದರ ಒಂದು ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ ಅವರು ಅಂತ. ಈ ಒಂದು ಗ್ರಾಮ 1 ಕೇಂದ್ರಗಳು ಟೈಮಿಂಗ್ ಕೊಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಕಾರ್ಯನಿರ್ವಹಿಸಬೇಕಂತ ಕೊಟ್ಟಿದ್ದಾರೆ. 8 ಗಂಟೆ ರಾತ್ರಿ 8ರವರೆಗೆ ಕಾರ್ಯನಿರ್ವಹಿಸಬೇಕಂತ ಕೊಟ್ಟಿದ್ದಾರೆ. ನೀವು 8 ಆಗಿಲ್ಲ ಅಂದರೂ ಕೂಡ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಮಾಡಲೇಬೇಕು. ಸೊ ಅಂದಾಗ ನಿಮ್ಮ ಒಂದು ಅಂಗಡಿ ಚೆನ್ನಾಗಿ ನಡೆಯುತ್ತೆ. ಹಾಗೂ ಗ್ರಾಮ 1 ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಐಡಿಗೆ ಸಂಪರ್ಕಿಸ್ಬೋದು. ಹಾಗೂ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇಲ್ಲಿ ನಿಮಗೆ BLSದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ಅಡ್ರೆಸ್ ಇದು, ಇದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನೀವು ಹೋಗಿ ಸಂಪರ್ಕಿಸಬಹುದು. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸಲ ನಿಮಗೆ ಅರ್ಜಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಒಂದು ಗ್ರಾಮ 1 ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದಂತ. ಸೊ ಇದಿಷ್ಟು ಈ ಒಂದು ಗ್ರಾಮ 1 ಕೇಂದ್ರಕ್ಕೆ ಅರ್ಜಿ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.